ಮೇಡಮ್ ಅವರೇ, ನೀವು ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಏನೇನೆಲ್ಲ ಹಾಕಿದ್ದೀರಾ? ಇದು ಕಡಲೆ ಹಿಟ್ಟು, ಚಿಲ್ಲಿ ಪೌಡರು, ಸಾಲ್ಟು, ಸ್ವಲ್ಪ ಓಂಕಾಳು ಎಲ್ಲ ಮಿಕ್ಸ್ಕರಣ ಮಾಡಿದ್ದೀರಾ? ಹೌದು. ಸೊ ಮಿಕ್ಸ್ ಮಾಡಿದ್ಮೇಲೆ ಏನು ಮಾಡ್ತೀರಾ? ಬಜ್ಜಿ ಮಾಡ್ತೀವಿ. ಬಜ್ಜಿ ಮಾಡ್ತೀರಾ ನನಗೆ ಗೊತ್ತು. ಅದನ್ನ ಇದು ನೀರು ಮಿಕ್ಸ್ ಮಾಡಲ್ವಾ? ಅದಕ್ಕೆ ಮಾಡಿ ಆಮೇಲೆ ಬಜ್ಜಿ ಮಿಕ್ಸ್ ಮಾಡಬೇಕು. ನೀರು ಮಿಕ್ಸ್ ಮಾಡಿ ಏನು ಮಾಡ್ತೀರಾ? ಕಲಿಸ್ಬೇಕು ಚೆನ್ನಾಗಿ. ಅದು ನಮಗೆ ಗೊತ್ತಿಲ್ವಾ? ಗಂಟಿರಬಾರ್ದು. ಮೆಣಸಿನ್ಕಾಯಿ ಬಜ್ಜಿ. ಮೆಣಸಿನ್ಕಾಯಿ ಬಜ್ಜಿ ಒಂದೇ ತೋರಿಸ್ತಾ ಇದ್ದೀರಲ್ಲ, ಕ್ಯಾಪ್ಸಿಕಮ್ ಕಾಣ್ತಾ ಇದೆ. ಮೆಣಸಿನ್ಕಾಯಿ ಬಜ್ಜಿ ಈ ಥರ ಸೀಡ್ಸ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಹಾಕ್ಕೊಂಡ್ರೆ ನಮಗೆ ಖಾರ ಬರೋಲ್ಲ. ಖಾರ ಲೈಟ್ ಆಗಿರುತ್ತಾ? ಖಾರ ಲೈಟ್ ಆಗಿರುತ್ತೆ. ಈಗೇನು ಮಾಡ್ತಾ ಇದ್ದೀರಾ? ಈ ಥರ ಇಟ್ಟು ಕಲಿಸ್ಕೊಬೇಕು. ಕೋಟಿಂಗ್ ಮಾಡ್ಕೊಬೇಕು ನೀಟಾಗಿ. ಕೋಟಿಂಗ್ ಮಾಡಿ ಎಣ್ಣೆಲಿ ಬಿಡಬೇಕು. ಸೊ ಈಗ ಏನಾಗ್ತಾ ಇದೆ? ಬೇಯ್ತಾ ಇದೆ. ಈಗ ಒಂದು ರೌಂಡ್ ಈ ಥರ ಸೇರಿಸ್ಕೊಬೇಕು. ಸೊ ಇದಕ್ಕೆ ಸೋಡಾ ಮಿಕ್ಸ್ ಮಾಡಿದ್ದೀರಾ? ಇದಕ್ಕೆ ಸೋಡಾ ಹಾಕಿಲ್ಲ ನಾನು. ಸೋಡಾ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹೊಟ್ಟೆ ಊದ್ಕೊಳ್ಳೋದು, ಈ ಥರ ಅನ್ನ ಹೇಳಿದೆಯಲ್ವಾ, ಸೊ ಅದಕ್ಕೆ ಸೋಡಾ ಹಾಕ್ತೀನಿ ನಾನು. ಬಜ್ಜಿ ಈಗ ಬೆಂದಿದೆ, ಒಂದು ಪ್ಲೇಟಿಗೆ ತಗೊಳ್ಳೋಣ. ಸೊ ಬಜ್ಜಿ ಇನ್ನು ಟೇಸ್ಟ್ ಆಗಿರೋದಕ್ಕೆ ನೀವೇನಾದರೂ ಆ್ಯಡ್ ಮಾಡ್ತೀರಾ ಅದಕ್ಕೆ? ಹೌದು, ಈರುಳ್ಳಿ ಮತ್ತು ಕ್ಯಾರೆಟು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ಚಿಲ್ಲಿ ಪೌಡರ್ ಇದನ್ನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಜ್ಜಿ ಒಳಗಡೆ ಸ್ಟಫ್ ಮಾಡ್ಕೊಳ್ತೀವಿ. ಸ್ಟಫ್ ಮಾಡಿದ್ರೆ ಟೇಸ್ಟ್ ಆಗಿರುತ್ತಾ? ಟೇಸ್ಟಿ ಆಗಿರುತ್ತೆ. ಯಾವ ರೀತಿ ಕ್ಯಾರೆಟ್ ನೀವು ಇದು ಮಾಡ್ತೀರಾ? ಇದು ಪೀಸಸ್ ಕಟ್ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ, ಸೊ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಕ್ಯಾರೆಟ್ ರೆಡಿಯಾಗಿದೆ, ಆನಿಯನ್ ರೆಡಿಯಾಗಿದೆ. ಇನ್ನು ಚಿಲ್ಲಿ ಪೌಡರು, ಸಾಲ್ಟ್ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡ್ತೀರಾ? ಒಂದು ಪ್ಲೇಟ್ ತಗೊಂಡು ಬಜ್ಜಿ ತಗೊಂಡು ಹಾಫ್ ಇರುತ್ತಲ್ವ ಮಿಡಲಲ್ಲಿ ಈ ಥರ ಕಟ್ ಮಾಡಬೇಕು. ಇದು ಓಪನ್ ಆಗುತ್ತೆ. ಈಗ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ವಾ, ಕ್ಯಾರೆಟು ಮತ್ತು ಆನಿಯನ್ನು, ಸಾಲ್ಟು, ಚಿಲ್ಲಿ, ಇದನ್ನು ನೀಟಾಗಿ ಸ್ಟಫ್ ಮಾಡ್ಕೊಳ್ಬೇಕು ಬಜ್ಜಿ ಒಳಗಡೆ. ಸ್ಟಫಿಂಗ್ ರೆಡಿ. ಸರಿ, ನಾನು ತಿಂದ್ಬಿಟ್ಟು ಹೇಳ್ತೀನಿ, ನೀವು ತಿನ್ಬೇಡಿ. ನೀವು ತಿಂದೇಳಿ ಟೇಸ್ಟ್ ಹೇಗಿದೆ ಅಂತ. ಅಲ್ಲ, ನೀವು ಮಾಡಿಬಿಟ್ಟು ನೀವು ತಿಂದರೆ ಹೆಂಗೆ? ಪರವಾಗಿಲ್ಲ, ನಾನು ತಿಂತೀನಿ, ನಾನು ತಿಂದ್ಬಿಟ್ಟು ಹೇಳ್ತೀನಿ. ನನ್ನ ವಿಡಿಯೋ ತೆಗೀರಿ. ನೋಡಿ ಸ್ನೇಹಿತರೆ, ಈಗ ಬಜ್ಜಿ ಮಾಡಿದ್ದಾರೆ, ಅದು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ. ಅವ್ರು ಮಾಡಿಬಿಟ್ಟು ಅವರು ಟೇಸ್ಟ್ ಮಾಡಿ ಹೇಳಿದ್ರೆ ಅದು ಹೆಂಗೆ ಚೆನ್ನಾಗಿರುತ್ತೆ ಹೇಳಿ. ನಾವು ಟೇಸ್ಟ್ ಮಾಡಿ ಹೇಳಿದ್ರೇ ಅದು ಟೇಸ್ಟಿಯಾಗಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಸೊ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದೆ ಭವ್ಯ ಅವರೇ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಒಳ್ಳೆ ಇಂಗ್ರೀಡಿಯೆಂಟ್ಸು ಸ್ಟಫಿಂಗ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ನಿಮ್ಮ ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು. ಸೊ ಈ ಬಜ್ಜಿನ ನಮ್ಮ ತಾಯಿ ಕೂಡ ಕೊಡೋಣ. ಸೊ ಅವರು ಟೇಸ್ಟ್ ನೋಡಿ ಹೇಳಿ ಹೆಂಗಿದೆ ಅಂತ. ತಗೊಳ್ಳಿ ಪದ್ಮಮ್ಮನವರೇ, ಬಜ್ಜಿ ಇದು ವೈಟ್ ಮಾಡಿರೋದು, ನಿಮ್ಮ ಸೊಸೆ ಮಾಡಿರೋದು. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಹೆಂಗಿದೆ ಟೇಸ್ಟು? ಸೂಪರ್. ಬಜ್ಜಿ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು.